ನೀವೆಲ್ಲರೂ ಕೂಡ ಲಕ್ಕಿ ಭಾಸ್ಕರ್ ಸಿನಿಮಾವನ್ನ ನೋಡಿರ್ತೀರಾ. ಆ ಸಿನಿಮಾದಲ್ಲಿ ಯಾವ ರೀತಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ರು ಅಂತ. ಇದು ಸೇಮ್ ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯ ಸ್ಟೋರಿ. ದಿಢೀರ್ ಅಂತ ಶ್ರೀಮಂತ ಆಗ್ಬೇಕು ಅಂತ ಹೋದವರ ಕತೆ ಏನಾಯ್ತು ಗೊತ್ತಾ? ಅದರ ಡೀಟೇಲ್ಸ್ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಇವರೆಲ್ಲ ಕೂಡ ATMಗೆ ಹಣ ತುಂಬುವಂತ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆಲವರು ಕ್ಯಾಶ್ ಆಫೀಸರ್ಸ್ ಆಗಿದ್ರು, ಇನ್ನು ಕೆಲವರು ATMಗೆ ಹಣ ತುಂಬುತ್ತಾ ಇದ್ರು. ಏಜೆನ್ಸಿಯವರು ಈ ಕಿಲಾಡಿಗಳು ಹಣ ಮಾಡಬೇಕು ಅಂತ, ದುಡ್ಡು ಹೆಚ್ಚಾಗಿ ಸಂಪಾದನೆ ಮಾಡಬೇಕು ಅಂತ, ಅಂದ್ರೆ ದಿಢೀರ್ ಅಂತ ಶ್ರೀಮಂತ ಆಗಬೇಕು ಅಂತ. ಸೇಮ್ ಲಕ್ಕಿ ಭಾಸ್ಕರ್ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಎಂಪ್ಲಾಯಿ ದಿಢೀರ್ ಶ್ರೀಮಂತ ಆಗೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಇಲ್ಲೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ATMಗೆ ಹಣ ತುಂಬುವಂತವ್ರು ಇರ್ಬೋದು, ಜೊತೆಗೆ ಕೆಲವರಲ್ಲೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆಫೀಸರ್ಸ್, ಇವರೆಲ್ಲರೂ ಸೇರ್ಕೊಂಡು ಮಾಡಿದಂತ ಕೆಲಸ ಇದು. ಕ್ಯಾಶ್ ಆಫೀಸರ್ಸ್ ಮತ್ತು ATMಗೆ ಹಣ ತುಂಬುತ್ತಾ ಇದ್ದು. ಬಟ್ ಈ ಕಿಲಾಡಿಗಳು ಹಣ ಮಾಡಬೇಕು, ದಿಢೀರಂತ ಶ್ರೀಮಂತರಾಗಬೇಕು ಅಂತ ಮಾಡೋದಕ್ಕೋಗಿ, ಆ ರೀತಿ ಆಗ್ಬೇಕು ಅಂತ ಏನೆಲ್ಲ ಕೆಲಸ ಮಾಡಿದ್ರು ಗೊತ್ತಾ? ಆ ಕೆಲಸ ಮಾಡೋದಕ್ಕೋಗಿ ಇವ್ರು ತಗ್ಲಾಕೊಂಡಿದ್ದಾದ್ರೂ ಹೇಗೆ ಗೊತ್ತಾ? ಪೊಲೀಸರ ಅತಿಥಿಗಳಾಗಿದ್ದಾರೆ. ಬಟ್ ಇವರು ಕಳ್ಳರು ಅಂತ, ಈ ರೀತಿ ಮಾಡ್ತಾ ಇದ್ರು ಅಂತ ಪೊಲೀಸರಿಗೆ ಗೊತ್ತಾಗಿದ್ದು ಹೇಗೆ? ಎಸ್ ನೋಡಿ, ಹಣ ಡಬಲ್ ಮಾಡ್ಕೊಳ್ಬೇಕು ಅನ್ನುವಂತ ಪ್ಲಾನ್ ಮಾಡ್ಕೊಂಡಿದ್ದಂತ ಗ್ಯಾಂಗ್ ಈಗ ಪೊಲೀಸರ ಅತಿಥಿ ಆಗಿದೆ. ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬೆಂಗಳೂರು ಪೊಲೀಸರ ಬಲೆಗೆ ಬಿದ್ದಂತಹ ಲಕ್ಕಿ ಭಾಸ್ಕರ್ ಮಾದರಿಯ ಗ್ಯಾಂಗ್ ಕತೆ ಇದು. ಶಿವು, ಸಮೀರ್, ಮನೋಹರ್ ಹಾಗೂ ಗಿರೀಶ್, ಜಗ್ಗೇಶ್, ಜಸ್ವಂತ್ ಇವರೆಲ್ಲರೂ ಕೂಡ ಬಂಧಿತ ಆರೋಪಿಗಳು. ಪೊಲೀಸರ ಕೈಯಲ್ಲಿ ತಗ್ಲಾಕೊಂಡಿದ್ದಾರೆ. ಇವರು ದಿಢೀರಂತ ಹಣ ಮಾಡಬೇಕು ಅಂತ ಲಕ್ಕಿ ಭಾಸ್ಕರ್ ಸಿನಿಮಾದಲ್ಲಿ ಯಾವ ರೀತಿ ಟ್ರಿಕ್ ಬಳಸ್ತಾ ಇದ್ರು, ಇವರು ಕೂಡ ಅದೇ ರೀತಿ ಮಾಡೋದು ಹೊರಟಿದ್ರು. ಅದರಲ್ಲಿ ಕ್ಯಾಶ್ ಆಫೀಸರ್ಸ್ ಇದ್ರು, ATM ಅಲ್ಲಿ ಹಣ ತುಂಬೋದಕ್ಕೆ ಅಂತ ಕೆಲಸ ಮಾಡ್ತಾ ಇದ್ದಂತವ್ರು ಇದ್ರು. ಈ ಸೆಕ್ಯುಲರ್ ವ್ಯಾಲ್ಯೂ ಪ್ರೈವೇಟ್ ಲಿಮಿಟೆಡ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂತವ್ರು. ಆಡಿಟಿಂಗ್ ವೇಳೆ ಬೇರೆ ATMನಿಂದ ವಾಪಸ್ ಹಣ ತಂದು ಹಾಕುವಂತ ಪ್ಲಾನ್ ಮಾಡ್ಕೊಂಡಿದ್ರು. ಹೀಗೆ ಒಟ್ಟು 4-5 ATMನಿಂದ ಬರೋಬ್ಬರಿ 43.76 ಲಕ್ಷ ಹಣವನ್ನ ಎಗರಿಸಿದ್ದಾರೆ. 43,76,000. ಸದ್ಯಕ್ಕೆ ಈ ಮಾಹಿತಿ ಮೇರೆಗೆ ದಾಳಿ ನಡೆಸಿದಂತಹ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಇವರನ್ನ ಬಂಧಿಸಿದ್ದಾರೆ. ಕೆಂಪೇಗೌಡ ನಗರದಲ್ಲಿ ಕಾರ್ನಲ್ಲಿ ಹಣದ ಜೊತೆಗೆ ಆರೋಪಿಗಳು ತಗ್ಲಾಕೊಂಡಿದ್ದಾರೆ. ಹಣ ಹಂಚಿಕೊಳ್ಳುವ ವೇಳೆ ಆರೋಪಿಗಳ ನಡುವೆ ಗಲಾಟೆ ನಡೆದಿದೆ. ಇದೇ ವೇಳೆ ದಾಳಿ ಮಾಡಿದಂತ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಇವರೆಲ್ಲರನ್ನೂ ಕೂಡ ಬಂಧಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಂದ ದಾಳಿ ನಡೆದಂತ ಸಂದರ್ಭದಲ್ಲಿ ಹಣವೂ ಕೂಡ ಅಲ್ಲೇ ಇತ್ತು. ಹಣವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬಂಧಿತರಿಂದ ಒಟ್ಟು 52 ಲಕ್ಷ ನಗದು, 40 ಲಕ್ಷ ಮೌಲ್ಯದ ಕಾರನ್ನ ಕೂಡ ಸೀಸ್ ಮಾಡಲಾಗಿದೆ. ಇವರೆಲ್ಲರೂ ಕೂಡ ಲಕ್ಕಿ ಭಾಸ್ಕರ್ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಹಣ ಮಾಡೋದನ್ನ ತೋರಿಸಿದ್ರು, ಅದೇ ರೀತಿ ತಾವು ಕೂಡ ಹಣ ಮಾಡಬೇಕು, ದಿಢೀರಂತ ಶ್ರೀಮಂತರಾಗಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಅದು ವರ್ಕೌಟ್ ಆಗೋದಕ್ಕೂ ಮುಂಚೆನೆ ಪೊಲೀಸರ ಅತಿಥಿಯಾಗಿದ್ದಾರೆ. ಹಣ ಹಂಚ್ಕೊಳ್ಳೋದ್ರ ಸಂಬಂಧ ಒಂದಿಷ್ಟು ಗಲಾಟೆ ನಡೆದಿತ್ತಂತೆ. ಆಗ ಮಹಾಲಕ್ಷ್ಮಿ ಲೇಔಟ್ನ ಪೊಲೀಸರು ದಾಳಿ ಮಾಡಿದ್ದಾರೆ. ಆಗ ಹಣ, ಕಾರು ಸಮೇತ ಆರೋಪಿಗಳು ಕೂಡ ಪೊಲೀಸರ ಹತ್ರ ಲಾಕ್ ಆಗಿದ್ದಾರೆ. ಆಡಿಟಿಂಗ್ ವೇಳೆ ಬೇರೆ ATMನಿಂದ ವಾಪಸ್ ಹಣವನ್ನ ತಂದು ಹಾಕಬೇಕಲ್ಲ, ಆ ಹಣವನ್ನ ಇವರೇ ಇಟ್ಕೊಂಡಿದ್ರು. ಬರೋಬ್ಬರಿ 40 ಲಕ್ಷ ಮೌಲ್ಯದ ಕಾರು ಹಾಗೂ 52 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಅನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ನೋಡಿ, ಆ ಲಕ್ಕಿ ಭಾಸ್ಕರ್ ಸಿನಿಮಾದಲ್ಲಿ ಒಂದು CCTV ಇರಲಿಲ್ಲ, ಇನ್ನೊಂದು ಅದು ಸಿನಿಮಾ. ಬಟ್ ಇವರು ಅದೇ ಸಿನಿಮಾವನ್ನೇ ಇನ್ಸ್ಪೈರ್ ಆಗಿ ಮಾಡಿಕೊಂಡು ಈ ರೀತಿ ಖತರ್ನಾಕ್ ಆಗಿ ಕಳ್ತನ ಮಾಡೋದಕ್ಕಂತ ಹೋಗಿದ್ರು. ಅಂದ್ರೆ ATMಗೆ ಹಾಕುವಂತ ಹಣವನ್ನ ತಾವೇ ಇಟ್ಕೊಳ್ತಾ ಇದ್ರು. ಅದೀಗ ಎಲ್ಲ ತಿಳಿದಿದೆ. ಸದ್ಯಕ್ಕೆ ಈ ಗ್ಯಾಂಗ್ನವರು ಹಣ ಹಂಚಿಕೊಳ್ಳುವಂತ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಆಗಿದೆ. ನಂಗಿಷ್ಟು ನಿಂಗಿಷ್ಟು ಅಂತ ಶೇರಿಂಗ್ ಸಂದರ್ಭದಲ್ಲಿ ಈ ಗಲಾಟೆಯಿಂದಾಗಿ ಪೊಲೀಸರಿಗೂ ಕೂಡ ಮಾಹಿತಿ ಗೊತ್ತಾಗಿದೆ. ಪೊಲೀಸರು ಬಂದು ದಾಳಿ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಅವರ ಹತ್ರ ಇದ್ದಂತ ಎಲ್ಲ ಹಾರ್ಡ್ ಕ್ಯಾಶ್ ಹಾಗೂ ಅದೇ ರೀತಿಯಾಗಿ ಅವರ ಹತ್ರ ಇದ್ದಂತ ಕಾರ್ ಎಲ್ಲವನ್ನ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ನೋಡಿ, ಲಕ್ಕಿ ಭಾಸ್ಕರ್ ಸಿನಿಮಾದಲ್ಲಿ ಯಾವ ರೀತಿ ಮಾಡ್ತಿರ್ತಾರೆ ಅಂದ್ರೆ, ಒಂದಲ್ಲಿ CCTV ಇರಲ್ಲ, ಇನ್ನೊಂದು
ಹಣವನ್ನ ಪ್ರತಿದಿನ ಕೂಡ ಕ್ಯಾಶಿಯರ್ ಏನು ಮಾಡ್ತಾರೆ, ತೆಗೆದುಕೊಂಡು ಬರ್ತಾರೆ. ಇದ್ದಂಥ ಹಣವನ್ನ ಇಂತಿಷ್ಟು ಅಂತ ಲೆಕ್ಕ ತೆಗೆದುಕೊಂಡಿರ್ತಾರೆ. 5 ಲಕ್ಷ ಹಣವನ್ನ ತೆಗೆದುಕೊಳ್ತೀನಿ ಅಂತ ಲೆಕ್ಕ ಕೊಟ್ರು ಅಲ್ಲಿ 10 ಲಕ್ಷ ಹಣವನ್ನ ತೆಗೆದುಕೊಂಡಿರ್ತಾರೆ. ಇನ್ನು 5 ಲಕ್ಷ ಹಣ ಏನಿರುತ್ತೆ ಅದನ್ನ ಬೇರೆಯವರಿಗೆ ಅಂತ ಕೊಡ್ತಾ ಇರ್ತಾರೆ. ಅಂದ್ರೆ ಆ ಸಿನಿಮಾದಲ್ಲಿ ತೋರಿಸೋ ಪ್ರಕಾರ ಏನು ಅಂದ್ರೆ, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳುವಂಥ ವಾಹನಗಳೇನಿರ್ತವೆ ಆ ವಾಹನಗಳನ್ನು ಹರಾಜಿಗಿಡ್ತಾರಲ್ಲ, ಆ ಹರಾಜಿಗಿಡುವಂಥ ವಾಹನ ತೆಗೆದುಕೊಳ್ಬೇಕು ಅಥವಾ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಈ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅದ್ರ ಮೂಲಕ ಲಕ್ಷ ಲಕ್ಷ ಕೋಟ್ಯಾಂತರ ರೂಪಾಯಿನ ಆ ಸಿನಿಮಾದ ಹೀರೋ ಗಳಿಸ್ತಾ ಇರ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಮತ್ತೆ ಹಣವನ್ನು ತಂದಿಡ್ತಾರೆ. ಇವರೇನು ಹಣ ಹೊಡೆಯೋದಿಲ್ಲ, ಬದಲಿಗೆ ಅಲ್ಲಿನ ಹಣವನ್ನು ಉಪಯೋಗಿಸ್ಕೊಂಡು ಡಬಲ್ ಮಾಡ್ಕೊಳ್ತಾರೆ. ಆ ಇಲ್ಲಿಂದ ತೆಗೆದುಕೊಂಡು ಹೋಗಿರುವಂಥ ಅಸಲಿ ಹಣ ಏನಿರುತ್ತೆ ಅದನ್ನು ವಾಪಸ್ ತಂದಿಡ್ತಾ ಇರ್ತಾರೆ. ಬಟ್ ಇವ್ರು ಮಾಡಿದ್ದು ಹಾಗಲ್ಲ. ಈ ಆಡಿಟಿಂಗ್ಗೆ ಅಂತೇಳಿ ವಾಪಸ್ ಹಾಕುವಂಥ ಹಣ ಏನಿದೆ ಅವರು ಆ ಹಣವನ್ನು ಇವ್ರು ಇಟ್ಕೊಳ್ತಾ ಇರ್ತಾರೆ. ಅದು ಈಗ ಗೊತ್ತಾಗಿದೆ. ಒಂದು 5-6 ಜನ ಇದೇ ರೀತಿಯಾಗಿ ಖತರ್ನಾಕ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆ ಅಸಲಿಗಿದ್ದಂಥ ಹಣ ಮತ್ತು ಅದಕ್ಕೆ ಬಳಸ್ತಾ ಇದ್ದಂಥ ಕಾರು ಎಲ್ಲವನ್ನು ಕೂಡ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ನೋಡಿ, ಕೆಲವೊಂದು ಸಿನಿಮಾಗಳನ್ನು ನೋಡಿದಾಗ ಯಾವ ರೀತಿ ಇನ್ಸ್ಪೈರ್ ಆಗ್ತಾರೆ ಅಂತ. ಕೆಲವ್ರು ನೆಗೆಟಿವ್ ಆಗಿ ತೆಗೆದುಕೊಳ್ಳೋರೇ ಜಾಸ್ತಿ. ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ಅದನ್ನು ತಲೆ ಉಪಯೋಗಿಸ್ಬೇಕು ನಿಜ, ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸಬೇಕು. ಅದರಲ್ಲಿ ಅದು ತಪ್ಪು ಅಂತ ಗೊತ್ತಾದ ತಕ್ಷಣ ಇಂತಹ ಆಮದು ಮಾಡ್ಕೊಂಡಿರುವಂಥ ವೆಹಿಕಲ್ಸು, ವಸ್ತುಗಳು ಜನರಿಗೆ ಒಳ್ಳೆ ರೀತಿಯಲ್ಲಿ ಸಿಗಲ್ಲ ಅಥವಾ ದುಪ್ಪಟ್ಟು ಬೆಲೆಯಲ್ಲಿ ಮಾರ್ತಾರೆ ಅಂತ ಗೊತ್ತಾದಾಗ ಆ ಹೀರೋ ಕೂಡ ಆ ದಂಧೆ ಬೇಡವೇ ಬೇಡ ಅಂತ ಬಿಟ್ಬಿಡ್ತಾರೆ. ಬಟ್ ಇಲ್ಲಿ ಹಂಗಲ್ಲ. ಅದರಲ್ಲಿ ಬಂದಂಥ ಒಂದಷ್ಟು ನೆಗೆಟಿವ್ ಇದು ಏನಿದೆ ಅದನ್ನೇ ಬಳಸ್ಕೊಂಡು ಈ ಖತರ್ನಾಕ್ ಕಳ್ಳರು ಈ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಈಗ ಅವರ ಅದೃಷ್ಟ ಚೆನ್ನಾಗಿರಲಿಲ್ಲ. ಸಿನಿಮಾದಂತೆಯೇ ಎಲ್ಲ ಕಡೆ ಕೂಡ ಆಗೋದಕ್ಕಾಗಲ್ಲ. ಹಾಗಾಗಿ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಬೆಂಗಳೂರಿನಲ್ಲೇ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಂಥ ಒಂದು ದಂಧೆ ಇದು. ಅಂದರೆ ಬ್ಯಾಂಕ್ನಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಬ್ಯಾಂಕ್ ದುಡ್ಡನ್ನೇ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ದುಡ್ಡನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಹಂಚ್ಕೊಳ್ಳೋ ಸಂದರ್ಭದಲ್ಲಿ ನೋಡಿ, ಮಾಡುವಂಥ ಕೆಲಸ ಮಾಡುವಾಗ, ಲೂಟಿ ಮಾಡುವಾಗ ಎಲ್ಲರೂ ಒಟ್ಟಿಗೆ ಮಾಡ್ತಾರೆ, ಎಲ್ಲ ಕೆಲಸಗಳು ಒಟ್ಟಿಗೆ ಆಗ್ತವೆ. ಬಟ್ ಹಣ ಹಂಚ್ಕೋಬೇಕು ಅಥವಾ ಚಿನ್ನ ಹಂಚ್ಕೋಬೇಕು, ತಾವು ತೆಗೆದುಕೊಂಡು ಬಂದಿದ್ದ ಹಂಚ್ಕೋಬೇಕು ಅಂದಾಗ ಒಂದಷ್ಟು ಜಗಳ ಆಗುತ್ತೆ. ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂತಾರಲ್ಲ, ಹಂಗಿದು. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ರು. ಬಟ್ ಹಂಚ್ಕೊಳ್ಳೋ ವಿಚಾರದಲ್ಲಿ ಈಗ ಗಲಾಟೆ ಆಗಿ ಪೊಲೀಸರ ಕೈಲಿ ಲಾಕ್ ಆಗಿದ್ದಾರೆ.